ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನಾವು ಮದುವೆಗೆ ಹೊರಟಿದ್ದೀವಿ. ನಿರ್ವಿಗ್ ನಾರ್ಮಲ್ ಆಗಿ ಟೀ ಶರ್ಟು ಸಿಂಪಲ್ ಆಗಿ. ಅದಕ್ಕೆ ಹೇಳೋದು, ಮನೇಲಿ ಹಾಕೋದು ಬೇರೆ ಇರಬೇಕು, ಹೊರಗಡೆ ಹಾಕೋದು ಮನೇಲಿ ಹಾಕೋದಲ್ಲ ಅದು. ಎರಡರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸ್ತದೆ? ನೋಡು, ಒಂದು ಎರಡು ಹಾಕೋದು. ಅಪ್ಪ ಇದು ಚೆನ್ನಾಗದೆ ಅಂತು, ಆದ್ರೆ ಚಿನ್ನದ ತರ ಕಾಣಿಸ್ಬಿಡುತ್ತೆ ಕಿತ್ಕೊಂಡು. ಇದು ಚೆನ್ನಾಗಿದ್ಯಾ? ನನಗೆ ಇದು ಏನೋ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು. ಇದಷ್ಟು ಲುಕ್ ಅನ್ಸಲ್ವಾ? ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತ. ಚೆನ್ನಾಗಿದೆ, ಆದ್ರೆ ಅದು ಚೆನ್ನಾಗಿ ಕಾಣಿಸ್ತಿದೆ. ಇದು ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಅಲ್ವಾ? ಇದು ಗ್ರ್ಯಾಂಡ್ ಆಗಿ ಅನಿಸ್ತಿಲ್ವಾ? ಏನ್ ದೊಡ್ಡ ಲಾಂಗ್ ಸರ್. ನಂಗೆ ಇದು ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತಿತ್ತು. ಅವತ್ತು ನೋಡಿದಾಗ ನಂಗೆ ಏನು ಅಯ್ಯೋ ಯಾಕಾದ್ರೂ ತಗಂದೆ ಅಂತ ಫೀಲ್ ಆಗ್ತಿತ್ತು. ಇವಾಗ ಓಕೆ. ನಮ್ಮ ಅಪ್ಪನ ಮದುವೆ ಎರಡನೇ ಸರಿ. ಏನಾಯ್ತಿಲ್ಲ? ಟೈಮ್ ಆಯ್ತಲ್ಲ. ಆಯ್ತು, ನಂದು ಫ್ರೀ ಏರ್ ಬಿಡ್ಲಾ, ಕೂದಲು ಕಟ್ಲಾ? ಇಷ್ಟ ಫ್ರೀ ಏರ್ ಬಿಟ್ರೆ ಏನ್ ಗೊತ್ತು, ಗಾಳಿಲಿ ಹೋಯ್ತೀವಲ್ಲ ಕೂದಲೆಲ್ಲ ನೆಟ್ಟಗಾಗಿರುತ್ತೆ. ಓಕೆ, ಇದು ಹಾಕೊಂಡಿದ್ದೀನಿ. ಇವಾಗ ಹೇಳ್ತೀನಿ, ಆನ್ಲೈನ್ ಡೇಟಿಗೆ ಹೋಗ್ತೀವಿ ಅಂತಾರಮ್ಮ. ಇದೇ ಇಯರಿಂಗ್ಸ್ ಹಾಕ್ಲಾ? ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತಾ? ಇದ್ರದ್ದು ಇದು ಇನ್ನೊಂದು ಹೇಳಿ ಬಿಡ್ಬೇಕಾಗಿಲ್ಲ ನನ್ನ ಮುಂದಕ್ಕೆ. ಐರನ್ ಮಾಡ್ಬೇಕು ತಾನೆ, ಯಾವಾಗ ಸ್ವಲ್ಪ ಐರನ್ ಮಾಡಿ ಮೇಲೆ ಮಾಡ್ತೀನಲ್ಲ. ಎಲ್ಲ ಹಿಂಗಿಂಗೆ ಇರ್ಲಿ, ನಾವು ಬಂದು ಎಲ್ಲ ರಿಪೇರಿ ಮಾಡ್ಕೊತೀನಿ. ಅಪ್ಪನ್ಗೆ ಹೇಳ್ತಿರೋದು.
ನಾನು ಮತ್ತು ಕೌಶಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಹಾಗೇ ಮೋನ್ ಮಾಮ ನೆನ್ನೆನೇ ಹೇಳಿದರು ಬರಲ್ಲ ಅಂತೇಳಿ. ನಾನು ಹೇಳ್ತಾ ಇದ್ದೆ, ಅಂಕಲ್ ಕೇಳ್ತಾ ಇರ್ತಾರೆ ಮತ್ತು ಆಂಟಿ ಎಲ್ಲ ಕೇಳ್ತಾರೆ ಬನ್ನಿ ಅಂದರೆ ಆಫ್ ಡೇ ರಜಾ ಹಾಕ್ಬಿಟ್ಟು, ಅಂದರೆ ಆಫ್ ಡೇಗೆಲ್ಲ ಮದುವೆ ಮುಗ್ದೋಗುತ್ತೆ, ಮಧ್ಯಾಹ್ನ ಬೇಕಾದರೆ ಆಫೀಸ್ಗೆ ಹೋಗಿ ಅರ್ಧ ದಿನ ಲೀವ್ ಹಾಕಿ ಅಂತೆಲ್ಲ ಹೇಳ್ತಾ ಇದೆ. ಅದಕ್ಕೆ ಮೋನ್ ಮಾಮ ಇಲ್ಲ ನನಗೇನೋ ಕೆಲಸ ಇರುತ್ತೆ ಬರೋಕ್ಕಾಗಲ್ಲ, ನೀವೇ ಹೋಗಿ ಅಂತ ಹೇಳ್ತಾಯಿದ್ರು. ಆಮೇಲೆ ನಾವು ತುಂಬ ಏನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಓಕೆ ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ನಾವಿಲ್ಲಿ ರೆಡಿ ಆಗ್ತಾಯಿದ್ದೀವಿ. ಹಾಗೆ ನಾನು 2 ಸರನೂ ಹಾಕಿದ್ದೆ, ನೀವು ಫಸ್ಟ್ ನೋಡಿದ್ರಲ್ಲ ಅದು 2 ಹಾಕಿದ್ದೆ. ಒಂದು ಚೋಕರು, ಒಂದು ಲಾಂಗ್ ಸರ 2 ಹಾಕಿದ್ದೆ. ಆಮೇಲೆ ಮೋನ್ ಮಾಮ ನೋಡಿಬಿಟ್ಟು ಮದುವೆ ಮನೆಯವರೇ ಅಂದರೆ ಮದುವೆ ಮನೆಯವರು, ಹುಡುಗನ ಕಡೆಯವ್ರು ಇರ್ಬೋದು, ಹುಡುಗಿ ಕಡೆಯವ್ರು ಇರ್ಬೋದು, ಅವರೇ ಈ ಥರ ಹಾಕೊಳ್ಳಲ್ವೇನೋ ನೀನು ಈ ಥರ ಹಾಕೊಯ್ತಿದೆಯಲ್ಲ ಅಂತ ಅಂದ್ಬಿಟ್ಟು. ನನಗೆ 2 ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಯಾವ ಚೆನ್ನಾಗಿದೆ ಅಂತೇಳಿ ಚೋಕರ್ ಮತ್ತು ಲಾಂಗ್ ಸರ 2 ಹಾಕ್ಕೊಂಡೆ. ಆಮೇಲೆ ಮೋನ್ ಮಾಮ ಆ ಥರ ಹೇಳಿದ್ರಲ್ಲ, ಆಮೇಲೆ ಇದರಲ್ಲಿ ಯಾವುದಾದ್ರೂ ಒಂದು ಹೇಳಿ ಅಂದಿದ್ದಕ್ಕೆ ಲಾಂಗ್ ಸರ ಏನಿದೆ ಅದು ಬೇಡ, ಅದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿ ಹೋಗು ಅಂತ ಹೇಳಿದ್ರು. ಹೌದಾ ಸರಿ ಬಿಡಿ ಆಯಿತು ಅಂದ್ಬಿಟ್ಟು ಆಮೇಲೆ ನಾನು ಚೋಕರ್ನ ಸೆಲೆಕ್ಟ್ ಮಾಡಿದೆ. ಚೋಕರು ನನ್ನ ಪ್ರಕಾರ ಅದು ಫಸ್ಟ್ ತಂದಿದ್ದೀನಿ, ಏನು ಅಂದ್ಕೊಂಡೆ ಅಂದರೆ ಹಾಕಿ ನೋಡುವಾಗ ಸ್ವಲ್ಪನೂ ಕೂಡ ನನಗೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಏನಪ್ಪ ತರಿಸ್ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಯಾರಾದರೂ ಇರ್ತಾರಲ್ಲ ಮನೇಲಿ, ನಮ್ಮ ಕೆಂಚಿ ಲಿಕ್ಕಿ ಯಾರಾದರೂ ಇರ್ತಾರಲ್ಲ, ಅವ್ರು ಯಾರಾದರೂ ಹಾಕೋತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಇಲ್ಲಿ ಸೀರೆ ಹಾಕ್ಕೊಳ್ಳುವಾಗ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಾನು ಆವಾಗ ಅಂದ್ಕೊಂಡಿದ್ದೇನೆಂದರೆ ನಾವು ಹೆಂಗೆಂಗೋ ಇದ್ದು ಹಾಕ್ಕೊಂಡ್ರೆ ಚೆನ್ನಾಗಿಲ್ಲ ಅಂತಲೇ ಅನ್ಸೋದು. ನೀಟಾಗಿ ಸೀರೆ ಹಾಕೋತೀರಾ ಅಥವಾ ಡ್ರೆಸ್ ಹಾಕೋತೀರಾ, ಒಂದು ರೆಡಿ ಆಗಿಬಿಟ್ಟು ಹಾಕ್ಕೊಂಡ್ರೆ ಅದು ಒಂದು ಒಳ್ಳೆ ಲುಕ್ ಬರುತ್ತೆ ಅಂತ ಆವಾಗ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇತ್ತು. ಆಮೇಲೆ ಮೋನ್ ಮಾಮನ ಕೌಶಿ 2 ಹಾಕ್ಕೊಬಿಡಮ್ಮ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮೋನ್ ಮಾಮ ಒಂದೇ ಒಂದು ಹಾಕು ಅಂತೇಳಿ ಸರಿ ಆಯಿತು ಅಂದ್ಬಿಟ್ಟು ಚೋಕರ್ನ ಹಾಕ್ಕೊಂಡೆ. ಹಾಗೆ ಚೋಕರ್ದು ಇಯರಿಂಗ್ಸ್ ಏನಿದೆ, ಇಯರಿಂಗ್ಸ್ ಬಂದು ತುಂಬ ಚಿಕ್ಕದಿತ್ತು ಅದು ಇಯರಿಂಗ್ಸು. ನಾನು ಅದು ಬೇಡ ಅಂತ ಅಂದ್ಕೊಂಡೆ. ಮತ್ತು ಅದರದ್ದೇ ಸೆಟ್ಟಾಗಿರೋದ್ರಿಂದ ಫಸ್ಟು ಒಂದು ಸರಿ ಅಂದರೆ ನೋಡುವಾಗ ಅದು ಚಿಕ್ಕದಾಗಿ ಕಾಣಿಸುತ್ತಲ್ಲ, ಅದಕ್ಕೆ ನಾನು ಬೇಡ ಅಂತ ಅಂದ್ಕೊಂಡಿದ್ದು. ಆಮೇಲೆ ಒಂದು ಸರಿ ಕಿವಿಗೆ ಹಾಕ್ಕೊಳ್ಳೋಣ, ಅದೇನಾದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದನ್ನೇ ಹಾಕ್ಕೊಳ್ಳೋಣ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಬೇರೆ ಇಯರಿಂಗ್ಸ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಆಮೇಲೆ ಕೌಶಿ ಹಾಕ್ಕೊಂಡ್ಮೇಲಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ದ. ಸರಿ ನನಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಅದನ್ನೇ ಹಾಕ್ಕೊಂಡು ಹಾಗೆ ಮೋನ್ ಮಾಮನಿಗೂ ನೆನೆದು ಸಾಂಬಾರು ಅನ್ನ ಎಲ್ಲ ಇತ್ತು, ಅದನ್ನೇ ತಿಂತೀನಿ, ಇಲ್ಲಾಂದರೆ ಅಲ್ಲಿ ಹೋಗ್ಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವು ಹೋಗಿ ಅಂದರು. ನಾವು ತಿಂಡಿಗೆ ಹೋಗ್ತಾ ಇರೋದು 8:45 9 ಗಂಟೆಗೆಲ್ಲ ಬಿಟ್ವಿ. ಹಾಗೆ ನಾವು ನೈಸ್ ರೋಡ್ ಬಸ್ಸು, ಇದು ನೈಸ್ ರೋಡ್ ಬಸ್ಸಲ್ಲಿ ಹೋದರೆ ಬೇಗ ಆಗುತ್ತೆ. ಹತ್ರ ಅಂದರೆ ನಮ್ಮನೆ ಅಂದರೆ ನಮ್ಮ ಏರಿಯಾದಲ್ಲೇ ನೈಸ್ ರೋಡ್ ಬಸ್ಗಳು ಇತ್ತೀಚೆಗೆ ಒಂದು ಇದೆ. ಮೊದಲೆಲ್ಲ ಏನಂದರೆ ನೈಸ್ ರೋಡ್ ಬಸ್ಗಳು ಇರಲಿಲ್ಲ, ನಾವು ಕೋನಪ್ಪ ನಗರ ಹೋಗ್ಬಿಟ್ಟು ನೈಸ್ ರೋಡು ಬಸ್ಗಳನ್ನ ಹತ್ತಬೇಕಿತ್ತು. ಆಮೇಲೆ ಇಲ್ಲಿ ಫಸ್ಟ್ ನೋಡೋಣ, ಇಲ್ಲೇನಾದರೂ ಒಂದೊಂದು ಸರಿ ನಿಂತಿರುತ್ತಲ್ಲ, ಆ ಥರ ಏನಾದರೂ ನಿಂತ್ಕೊಂಡಿದ್ರೆ ಹತ್ಕೊಳ್ಳೋಣ, ಇಲ್ಲ ಅಂದರೆ ಮೆಟ್ರೋದಲ್ಲಿ ಕೋನಪ್ಪ ನಗರ ಹೋಗೋದು, ಅಲ್ಲಿಂದ ನೈಸ್ ರೋಡ್ ಬಸ್ಗಳು. ಅಲ್ಲಿ ಕೋನಪ್ಪ ನಗರದಲ್ಲಂತೂ ತುಂಬ ಅಂದರೆ ತುಂಬ ನೈಸ್ ರೋಡ್ ಬಸ್ಗಳು ತುಂಬ ಇರುತ್ತೆ, ಮಾದವರ ಗಾಡಿಗಳು. ಅಲ್ಲೋಗಿ ಹತ್ಬಿಡೋಣಮ್ಮ ಅಂತ ಮಾತಾಡಿಕೊಂಡು ಹೊರಟ್ವಿ. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಒಂದೇ ಒಂದು ನೈಸ್ ರೋಡ್ ಬಸ್ ಇತ್ತು. ಮತ್ತು ಇನ್ನು ನಮಗಂತೂ ತುಂಬ ಈಸಿ ಆಯಿತು. ಅದು ನಾವು ಹೋಗಿದ ತಕ್ಷಣವೇ ಹೊರಡ್ತು, ಯಾರೂ ಇರಲಿಲ್ಲ, ನಾನು ಮತ್ತು ಕೌಶಿ ಅಷ್ಟೇ ಇಬ್ಬರೇ ಇದ್ದಿದ್ದು. ಅದಾದಮೇಲೆ ಇನ್ನೊಬ್ಬರು ಒಂದು ಲೇಡಿ ಬಂತು ಅಷ್ಟೇ, ಮತ್ತು ಇನ್ಯಾರೂ ಇಲ್ಲ. ಅದು ಬಿಟ್ಟರೆ ಸ್ವಲ್ಪ ಹಾಗೆ ಹೋಗ್ಬೇಕಾದ್ರೆ ಕೋನಪ್ಪ ನಗರ ಅಲ್ಲಿ ಮಾತ್ರ ಒಬ್ಬರು ಹೀಗೆ ಹತ್ಕೊಂಡ್ರು ಅಷ್ಟೇ. ಒಂದು
7-8 ಜನ ಇದ್ವಿ ಅಷ್ಟೇ. ನಾವು ಕನಕಪುರ ರೋಡಿಗೆ ಬಂದು ಅಲ್ಲಿ ಇಳಿದು ಆಮೇಲೆ ನಾವು ಪಾರ್ಟಿ ಹಾಲ್ ಏನಿದೆ ಅಲ್ಲಿಗೆ ಬಂದಿದ್ದೆ. ಅಂದರೆ ಮದುವೆ ಮನೆ ಫಂಕ್ಷನು ಏನು ಹೇಳ್ತಾರೆ ಇದಕ್ಕೆ, ಹಾಲ್, ಒಬ್ಬೊಬ್ಬರು ಹಾಲ್ ಅಂತಾರೆ, ನಾವೆಲ್ಲ ಹೆಚ್ಚಾಗೇನೆ ಅಂತ ಹೇಳ್ತೀವಿ ಅಂದರೆ ಚೌಟ್ರಿ ಅಂತ ಹೇಳೋದು. ಇದಂತೂ ಬಿಗ್ ಅಂದರೆ ಬಿಗ್ ಚೌಟ್ರಿ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡದಾಗಿದೆ. ಆಮೇಲೆ ನಾವು ಕೌಶಿ ಮತ್ತು ನಾನು ಫಂಕ್ಷನ್ ಮನೆಗೆ ಬಂದಿದ್ವಿ. ಸಾರಿ, ಮನೆ ಅಂತಲೇ ಬರ್ತಾ ಇರುತ್ತೆ ನನಗೆ. ಫಂಕ್ಷನ್ ಹಾಲಿಗೆ ಬಂದು ಮತ್ತು ಅಲ್ಲಿಂದ ನಾವು ತಿಂಡಿ ತಿನ್ನೋದಕ್ಕೆ ಅಂಥೇಳಿ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಒಂದಷ್ಟು ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು ಆಮೇಲೆ ಇದು ಊಟದ್ದು ಹಾಲ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಹೀಗೆ ತಿಂಡಿ ತಿಂದ್ಕೊಂಡು ಹೊರಗಡೆ ಬಂದರೆ ಇದೊಂದು ಸ್ವಲ್ಪ ಹಾಲ್ ಥರ ಇದೆ, ದೊಡ್ಡದು. ಇಲ್ಲಿ ಹಸುಗಳೆಲ್ಲ ಇತ್ತು. ಹಾಗೆ ಇಲ್ಲಿ ರಾತ್ರಿ ತುಂಬ ಹೆಂಗಿತ್ತು ಅಂದರೆ ಫುಡ್ ಫೆಸ್ಟಿವಲ್ ಥರ ಇತ್ತು. ಎಲ್ಲ ಥರದ್ದು ಏನದು ಸ್ನ್ಯಾಕ್ಸ್ ಐಟಮ್ಗಳೆಲ್ಲ ಇತ್ತು, ಚೆನ್ನಾಗಿತ್ತು. ಬೆಳಿಗ್ಗೆ ಬಂದು ನೋಡಿದ್ರೆ ಏನೂ ಇಲ್ಲ, ಖಾಲಿ ಹಸುಗಳು ಅದು ಇದು ಎಲ್ಲ ಇತ್ತು. ಅದನ್ನು ಸುಮ್ಮನೆ ಹಾಗೆ ನೋಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಇಷ್ಟು ದೊಡ್ಡ ಇದರಲ್ಲಿ ರಾತ್ರಿ ಜನಗಳು ಎಷ್ಟು ಜನಗಳಿದ್ರು, ಎಲ್ಲ ಒಂಥರ ಗಿಜಿ ಅಂತ ಇತ್ತು. ಈಗ ನೋಡು ಯಾವ ಥರ ಇದೆ, ಯಾರೂ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡು ನಾನು ಮತ್ತು ಕೌಶಿ ಮಾತಾಡಿಕೊಂಡು ಹಾಗೆ ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ರಾತ್ರಿ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಬೆಳಿಗ್ಗೆನೂ ಅಷ್ಟೇ ತಿಂಡಿ ಕೂಡ ತುಂಬ ಚೆನ್ನಾಗಿತ್ತು. ಅದು ಎಷ್ಟು ಅಂದರೆ ತುಂಬ ವೆರೈಟಿ ಇತ್ತು. ಯಾವ ವೆರೈಟಿ ತಿನ್ನೋದು ಆ ಥರ ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಅದರಲ್ಲಿ ನಾನು ಸ್ವೀಟ್ ಬಿಟ್ಟು ಬೇರೆದೆಲ್ಲ ಖಾರ ಐಟಮ್ ಏನಿದೆ, ಪೊಂಗಲ್ ಇರ್ಬೋದು, ಇಡ್ಲಿ, ವಡೆ, ಈ ಥರದ್ದೆಲ್ಲ ತಿಂದೆ. ಆದರೆ ಬಿಸಿಬೇಳೆಭಾತ್ ಅದೆಲ್ಲ ಹಾಕಿಸ್ಕೊಳ್ಳಿಲ್ಲ, ಇದೇ ಫುಲ್ ಆಯಿತು ನನಗೆ. ಅದಕ್ಕೆ ಅದೇನೂ ಹಾಕಿಸ್ಕೊಳ್ಳಿಲ್ಲ. ತಿಂಡಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ನೋಡ್ಬೋದು ಊಟದ ಹಾಲ್ ಅಂತ ಹೇಳಿದ್ನಲ್ಲ, ಈ ಥರ ಇತ್ತು. ಗಂಟೆ ಥರ ಇದೆ ನೋಡೋದಕ್ಕೆ, ಅದರೊಳಗಡೆ ಒಂದು ಲೈಟ್ ಎಲ್ಲ ಇತ್ತು. ನೋಡೋದಕ್ಕೇನೋ ಒಂಥರ ಖುಷಿ ಆಗ್ತಿತ್ತು. ಮತ್ತು ಅದು ಊಟದ ಹಾಲ್ ಏನಿದೆ ಅದು ಅಷ್ಟೇ ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ಒಂಥರ ಏನೋ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ. ನನಗೆ ಆ ಥರ ಅನ್ನಿಸ್ತಾ ಇತ್ತು. ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ಹೊರಗಡೆ ಬಂದರೆ ಇಲ್ಲಿ ಗ್ರೀನ್ ಟೀ ಎಲ್ಲ, ಇದು ಲೆಮನ್ ಟೀ. ನಾನು ಗ್ರೀನ್ ಟೀ ಅಂದ್ಕೊಬಿಟ್ಟೆ. ಹಾಗೆ ಅವರು 3 ಇದರಲ್ಲಿ ಇಟ್ಟಿದ್ರಲ್ಲ, 3 ವೆರೈಟಿ ಟೀಗಳಿಟ್ಟಿದ್ದಾರೆ ಅಂತ. ಅಂದರೆ ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಲೆಮನ್ ಟೀ ಈ ಥರದ್ದೇನೋ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿದ್ವಿ, ಇದು ಯಾವುದು ಅಂದರೆ ಇದ್ಯಾವುದು ಅಂತ ಕೇಳ್ತಾಯಿದ್ವಿ. ಆಮೇಲೆ ಅವ್ರು ಹೇಳಿದ್ರು ಎಲ್ಲ ಒಂದೇ, ಹೀಗೆ ಇಟ್ಟಿದ್ದೀವಿ ಅಷ್ಟೇ ಅಂತ. ಅಂದರೆ ಬಂದವ್ರಿಗೆ ಕೊಡೋದಕ್ಕೆ ಒಂದು ಬಿಸಿಯಲ್ಲಿ ಆ ಥರ ಎಲ್ಲ ಇಟ್ಟಿದ್ದೀವಿ ಏನೋ ಹೇಳಿದ್ರು. ಅದನ್ನೆಲ್ಲ ಕೇಳಿಕೊಂಡು ಅದು ಲೆಮನ್ ಟೀ ಅಂತ ಹೇಳಿದ್ರು. ನಾನು ತಗೊಳ್ಳಿಲ್ಲ, ನನಗೆ ಬೇಡ ಅಂತ ಅನ್ನಿಸ್ತು. ಆಮೇಲೆ ಕೌಶಿ ನಾನು ಟೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅವ್ನು ತೊಗೊಂಡ. ಅದು ತುಂಬ ಲೆಮನ್ ಹಾಕಿದ್ರೆ ಚೆನ್ನಾಗಿತ್ತು. ತುಂಬ ಲೆಮನ್ ಎಲ್ಲ ಹಾಕಿದ್ರು ನನಗೆ ಹುಳಿ ಅಂತ ಅನ್ನಿಸ್ತಾಯಿತ್ತು. ಇವನು ಚೆನ್ನಾಗಿದೆ ಅಂತೇಳಿ ಕುಡಿತಾ ಇದ್ದ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಮನೇಲಿ 1-2 ಡ್ರಾಪ್ ಏನಾದರೂ ಸ್ವಲ್ಪ ಲೈಟಾಗಿ ಹುಳಿ ಅನಿಸಿದ್ರೆ ಹುಳಿ ಸಕ್ಕರೆನೇ ಹಾಕಿಲ್ಲ ಅಂತ ಹೇಳ್ತಿರ್ತೀಯ. ಇಲ್ಲಿ ನೋಡು ಎಷ್ಟೊಂದು ಹುಳಿ ಇದೆ, ಆದರೂ ನೋಡು ಚೆನ್ನಾಗಿದೆ ಅಂತ ಕುಡಿತಾ ಇದೆಯಾ ಅಂತ ಹೇಳ್ತಾ ಇದ್ದ. ಚೆನ್ನಾಗಿತ್ತು ಲೆಮನ್ ಟೀ, ಪುದೀನ ಎಲ್ಲ ಹಾಕಿ. ಆಮೇಲೆ ಅವ್ನು ಕೇಳ್ತಿದ್ದ, ಅಮ್ಮ ಪುದೀನ ಹಾಕಿದ್ದಾರಲ್ಲ ಏನಕ್ಕೆ ಇದು ಅಂತ. ಅದು ಅಟ್ರಾಕ್ಟಿವ್ ಆಗಿರಬೇಕು ನೋಡೋದಕ್ಕೆ. ಈಗ ಒಂದು ಮನೆ ಅಂದ ತಕ್ಷಣ ಈಗ ಪಾರ್ಟಿ ಅಲ್ಲಿಗೆ ಬಂದಿದ್ದೀವಿ, ಅದಕ್ಕೆ ಯಾಕೆ ಡೆಕೋರೇಷನ್ ಮಾಡಿದ್ದಾರೆ ಹೇಳು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಅದೇ ಥರನೇ ಇದು ನೋಡಿದ ತಕ್ಷಣ ಒಂಥರ ಅಟ್ರಾಕ್ಟಿವ್ ಆಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಈ ಥರ ಮಾಡಿದ್ದಾರೆ ಅಂತ ಅವನಿಗೆ ಹೇಳ್ತಾ ಇದ್ದ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಬಂದು ಕೂತ್ಕೊಂಡ್ವಿ. ರಾತ್ರಿ ಎಷ್ಟು ಜನ ಇದ್ರು ಅಂದರೆ ತುಂಬ ಜನ ಇದ್ದರು. ಬೆಳಿಗ್ಗೆಗೆ ಅಂದರೆ ರಿಸೆಪ್ಷನ್ಗೆ ತುಂಬ ಜನ ಬಂದಿದ್ದರು. ಇವಾಗೆಲ್ಲ ಸ್ವಲ್ಪ ಹಾಗೇ, ಯಾಕೆ ಅಂದರೆ ಡೇ ಟೈಮಲ್ಲಿ ಎಲ್ಲರೂ ವರ್ಕ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಲೇಬೇಕು ಅವರು. ಅದರಿಂದ ನೈಟ್ ಟೈಮು ರಿಸೆಪ್ಷನ್ಗೆ ಜಾಸ್ತಿ ಜನಗಳು ಬಂದಿರ್ತಾರೆ. ಮದುವೆಗೆಲ್ಲ ಸ್ವಲ್ಪ ಕಡಿಮೆನೇ. ರಾತ್ರಿ ರಿಸೆಪ್ಷನ್ಗೆ ಬಂದಿದ್ರು ನೋಡಿ, ಅದರಲ್ಲಿ 1/4 ಭಾಗ ಜನನೂ ಕೂಡ ಮದುವೆಗೆ ಬಂದಿರಲಿಲ್ಲ. ಒಂದು 1/4 ಭಾಗ ಬಂದಿದ್ರು ಅನಿಸುತ್ತೆ, ನನ್ನ ಪ್ರಕಾರ ಅಷ್ಟೇ 1/4 ಭಾಗ ಇದ್ದರು.
ಅಂದರೆ ಅವ್ರ ಹತ್ರದ ರಿಲೇಷನ್, ಹುಡುಗಿ ಮನೆಯವರು ಹುಡುಗನ ಮನೆಯವರು ಹತ್ರದ ರಿಲೇಷನ್ ಮಾತ್ರ ಇತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಆಮೇಲೆ ಇಲ್ಲಿ ಕೂತ್ಕೊಂಡು ಇಲ್ಲಿ ನಮ್ಮ ಮಂಡ್ಯ ಮತ್ತು ಮೈಸೂರು ಸೈಡೇ ಒಂಥರ ಮದುವೆಗಳಿರುತ್ತೆ, ಮತ್ತು ಇಲ್ಲಿಯವರೇ ಒಂಥರ ಮದುವೆಗಳೆಲ್ಲ ಮಾಡುವಾಗ ಏನಿದು ಈ ಥರ ಅಂತ ಅನ್ನಿಸ್ತಾಯಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಹುಡುಗ ಹುಡುಗಿ ಫಸ್ಟೇ ಹೋಗ್ತಾ ಇದ್ದಾರಾ. ನಾನು ಕೌಶಿ ಮಾತಾಡೋದು, ಏನೋ ಇಲ್ಲಿ ಹುಡುಗ ಹುಡುಗಿ ಒಟ್ಟಿಗೆ ಹೋಗ್ತಿದ್ದಾರೆ, ನಮ್ಮ ಕಡೆ ಆಗಲ್ಲ. ಫಸ್ಟು ಹುಡುಗನ ದಿಬ್ಬಣಕ್ಕೆ ಕರ್ಕೊಂಡು ಹೋಗಿರ್ತಾರೆ. ನಮ್ಮ ಕೌಶಿಗೆ ಹೇಳೋದು, ನಮ್ಮ ಕೌಶಿಗೆ ದಿಬ್ಬಣ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಫಸ್ಟು ಹುಡುಗನ ದಿಬ್ಬಣಕ್ಕೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ದಿಬ್ಬಣಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದು ಇಲ್ಲಿಗೆ ಬಂದು ಮತ್ತೆ ಅಂದರೆ ಅಂದರೆ ಚೌಟ್ರಿ ಒಳಗಡೆಗೆ ಬಂದು ಹುಡುಗಿಗೆ ಒಂದು ಶಾಸ್ತ್ರ ಇರುತ್ತೆ, ಅದನ್ನು ಮುಗಿಸಿ ಮತ್ತೆ ಹೋಗಿ ಹುಡುಗನ ಕರ್ಕೊಬಂದು ಆ ಮಂಟಪದಲ್ಲಿ ನಿಲ್ಲಿಸಿ ಮತ್ತೆ ಹೋಗಿ ಹುಡುಗಿ ಕರ್ಕೊಬರ್ತಾರೆ. ಇಲ್ಲೇನು ಡಿಫ್ರೆಂಟ್ ಆಗಿದೆಯಲ್ಲ, ಹುಡುಗ ಹುಡುಗಿ ಒಟ್ಟಿಗೆ ಬಂದ್ಬಿಟ್ರಲ್ಲ ಅಂತ ಹೇಳಿ ನೋಡ್ತಾ ಇದ್ವಿ ನಾನು ಕೌಶಿ. ಏನೋ ಇಲ್ಲಿ ಸಂಪ್ರದಾಯಗಳು ಹೆಂಗಿರುತ್ತೆ ಏನೋ ಗೊತ್ತಿಲ್ವಲ್ಲ ನಮಗೆ. ಇಲ್ಲಿ ಮಾತ್ರ ಹುಡುಗ ಹುಡುಗಿ ಒಟ್ಟಿಗೆ ಬಂದಿದ್ದು. ಆಮೇಲೆ ನಮ್ಮ ಕಡೆ ಹುಡುಗಿನ ಸೋದ್ರ ಮಾವನೇ ಕರ್ಕೊಬಂದು ಏನದು ಹಾಲು ಎರಿತೀವಿ ನೋಡಿ, ಹಾಲು ಬಿಡ್ತೀವಿ ಅಂದರೆ ಕನ್ಯಾದಾನ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಕರ್ಕೊಬಂದು ಬಿಡ್ತಾರೆ. ಅಂದರೆ ಅದರಲ್ಲೂ ಅಷ್ಟೇ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಒಂದೊಂದು ಕಡೆ ಮುಖ ಮುಚ್ಕೊಂಡು ಕರ್ಕೊಬರ್ತಾರೆ ಹುಡುಗಿದು, ಒಂದೊಂದು ಕಡೆ ಹಂಗೆ ಸುಮ್ಮನೆ ಕೈ ಹಿಡ್ಕೊಂಡು ಅತ್ತೆ ಮತ್ತು ಮಾವ, ಸೋದ್ರ ಮಾವ ಸೋದ್ರ ಅತ್ತೆ ಕೈ ಹಿಡ್ಕೊಂಡು ಕರ್ಕೊಬರೋದು, ಆ ಥರದ್ದೆಲ್ಲ ಇರುತ್ತೆ. ಇಲ್ಲಿ ಕಡೆನೇ ಏನೋ ಒಂಥರ ಬೇರೆ ಥರ ಇತ್ತು. ಆಮೇಲೆ ತಾಲಿ ಕಟ್ಸೋದಿದೆ ನೋಡಿ, ಅದು ಅಷ್ಟೇ ನಮ್ಮ ಕಡೆ ಎಲ್ಲ ನಿಂತ್ಕೊಂಡು ಕಟ್ಸುವಂಥದ್ದು ತಾಳಿನ. ಇಲ್ಲಿ ಆಗಲ್ಲ. ಇಲ್ಲಿ ಹೇಗೆ ಅಂದರೆ ಕೂರಿಸಿ ತಾಳಿನ ಕಟ್ಟಿಸಿದ್ದು. ನಾವು ಕೂರಿಸಿ ತಾಳಿ ಕಟ್ಟೋದನ್ನು ಫಿಲಮ್ಗಳೆಲ್ಲ ಅಷ್ಟೇ ಮಾತ್ರ ನೋಡಿರೋದು. ನಾನು ರಿಯಲಿ ಇದೇ ಫಸ್ಟ್ ಟೈಮು ಈ ಮದುವೆಲಿ ಅಷ್ಟೇ ಕೂರಿಸಿ ತಾಳಿ ಕಟ್ಟಿದ್ದೆಲ್ಲ ನೋಡಿದ್ದು. ಅದು ಬಿಟ್ಟರೆ ನಮ್ಮ ಕಡೆ ಎಲ್ಲ ಹೆಚ್ಚಾಗಿ ನಿಂತ್ಕೊಂಡೆ ತಾಳಿ ಕಟ್ಟೋದಲ್ವ, ಏನೋ ಡಿಫ್ರೆಂಟಾಗಿ ಇಲ್ಲಾಂದರೆ ಇಲ್ಲಿಯ ಒಂದು ಸಂಪ್ರದಾಯದಂತ ಮಾಡಿದ್ದಾರೆ. ಈ ಮಂಟಪ ನೋಡ್ತಿರ್ಬೋದು, ಇದು ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದರು. ಇಷ್ಟ ಆಯಿತು ನನಗೆ. ಆದರೆ ಅಷ್ಟೇ ದುಡ್ಡು ಇರುತ್ತೆ ಬಿಡಿ, ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಾವು ದುಡ್ಡನ್ನು ಕೂಡ ಕೊಟ್ಟಿರಬೇಕು. ಅದಕ್ಕೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಅಷ್ಟೇ ಖರ್ಚು ಆಗೇ ಇರುತ್ತೆ ಅಂಥೇಳಿ.
10:45 ತಾಳಿ ಕಟ್ಟಿದ್ದೆಲ್ಲ ಆಗೋಯ್ತು. ನಾವು 12 ಗಂಟೆ ಕೂತಿದ್ವಿ. ಆಮೇಲೆ ಹೋಗ್ಬಿಟ್ಟು ಕನ್ಯಾದಾನ ಎಲ್ಲ ಇರುತ್ತಲ್ಲ, ಅದೆಲ್ಲ ಹಾಲೆಲ್ಲ ಬಿಟ್ಟು ಅದಾದಮೇಲೆ ಊಟಕ್ಕೆ ಹೋಗಿ ಊಟ ಎಲ್ಲ ಮಾಡಿಕೊಂಡು, ಹಾಗೆ ಇದೊಂದು ತಿಮ್ಮಪ್ಪಂದು ಒಂದು ವಿಗ್ರಹ ಏನು ಹೇಳ್ತೀವಿ ಬಾಲಾಜಿದು, ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಿ ನೋಡಬೇಕಿತ್ತು. ಅದು ಫುಲ್ಲು ಸ್ಟೋನ್ದು ಸಖತ್ತು ಮಿಂಚುತ್ತಾಯಿತ್ತು. ಅದರದ್ದೊಂದು ವೀಡಿಯೋ ಮಾಡಿಕೊಂಡು ಹಾಗೆ ಊಟದ ಹಾಲ್ಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು, ಊಟನೂ ಅಷ್ಟೇ ಬೆಳಗ್ಗೆ ತಾನೇ ತಿಂದಿದ್ವಲ್ಲ, ಏನು ಊಟ ಮಾಡೋಕ್ಕಾಗುತ್ತೆ, ಊಟ ಮಾಡೋಕ್ಕಾಗಲಿಲ್ಲ. ಹಾಗೆ ಎಷ್ಟಾಗುತ್ತೆ ಅಷ್ಟು ತಿಂದ್ಕೊಂಡು ಮನೆಗೆ ಬಂದ್ವಿ. ಹಾಗೆ ನಿಮಗೆ ಗೊತ್ತು, ನಮ್ಮ ಬೆಕ್ಕಿಗೆ ಸ್ವಲ್ಪ ಏನು ತಿಂತಾಯಿಲ್ಲ, ಒಂದು 5 ಡೇಸ್ ಆಗೋಗಿತ್ತು. ಅದಕ್ಕೆ ಒಂದು ಸರಿ ಹಾಸ್ಪಿಟ್ಲಿಗೆ ತೋರಿಸ್ಬಿಡೋಣ ಅಂತೇಳಿ, ಹಾಗೆ ಹೇಗಿದ್ರು ಕೌಶಿನೂ ಇದ್ನಲ್ಲ ಮನೆಯಲ್ಲಿ, ಅದಕ್ಕೆ ಕರ್ಕೊಂಡೋಗು ತೋರಿಸ್ಕೊಬಂದ್ಬಿಡಿ ಅಂತೇಳಿ, ಅದಕ್ಕೇ ಮದುವೆ ಮನೆಯಿಂದ ಬೇಗ ಊಟ ಮಾಡಿಕೊಂಡು ಬಂದುಬಿಟ್ವಿ. ಇವಾಗ ನಾವು ಬಂದಿದ್ದು 7 ಗಂಟೆಗೆ. ಹಾಗೆ ಕೌಶಿ ಏನು ಮಾಡ್ದೆ, ಬೆಕ್ಕದು ಪೆಟ್ ಶಾಪ್ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಕೊಬರ್ತೀನಿ, ಎಷ್ಟು ಗಂಟೆ ಓಪನ್ ಇರ್ತಾರೆ ಏನು ಅಂತೆಲ್ಲ ಅಂತೇಳಿ ಬಂದಿದ್ದಾನೆ. ಅವರು 4 ಗಂಟೆ ಇರ್ತಾರಂತೆ. ಅದಕ್ಕೆ ಅವನನ್ನು ಮೋನ್ ಮಾಮನ ಜೊತೆ ಕಳಿಸ್ದೆ, ಹೋಗಿ ತೋರಿಸ್ಕೊಬಂದ್ಬಿಡು, ಈ ಥರ ಆಗ್ತಿದೆ, ಈ ಥರ ಎಲ್ಲ ಡೀಟೇಲೆಲ್ಲ ಹೇಳಿದ್ದೀನಿ. ಒಂದು 4 ಡೇಸ್ ಆಯಿತು, 4-5 ಡೇಸು ಏನೂ ತಿಂತಾಯಿಲ್ಲ. ಬೇಜಾರಾಗುತ್ತೆ. ಒಂದು ಟೈಮಲ್ಲಿ ತಿನ್ನು ಅಂದರೆ ಯಾವ ಥರ ಅಂದರೆ ಇಷ್ಟು ತಿಂತೀಯ ಅಂತ ಅದಕ್ಕೆ ಬೈತಿದ್ದೆ. ಅವಾಗ ಮೋನ್ ಮಾಮ ಮೊನ್ನೆ ತಾನೇ ಬೈತಾಯಿದ್ರು, ಆವಾಗ ನೀನು ಎಷ್ಟು ತಿಂತೀಯ, ರಾಕ್ಷಸನ ಥರ ತಿಂತೀಯ ಅಂತ ಬೈತಿದ್ದೆ. ಇವತ್ತು ನೀನು ಅದಕ್ಕೆ ಹಾಕಿದ್ರೂ ಕೂಡ ಅದು ತಿಂತಾಯಿಲ್ಲ ಅಂತೇಳಿ ಹೇಳ್ತಾಯಿದ್ದು. ಏನು ಮಾಡ್ತೀರಾ, ಆ ಟೈಮಲ್ಲಿ ನನಗೆ ಹಂಗೆ ಅನ್ನಿಸ್ತಿತ್ತು ಅಂತಿದ್ದೆ, ಈ ಟೈಮಲ್ಲಿ ಈ ಥರ ಅನ್ನಿಸ್ತಿದೆ, ಈ ಥರ ಅಂತಿದ್ದೀನಿ ಅಷ್ಟೇ. ಓಕೆ. ಹಾಗೆ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೀಯರೆಲ್ಲ ಬಿಟ್ಟರೆ ಹಿಂಗೆ ಅಂದರೆ ಒಂಥರ ರಫ್ ಥರ ಆಗಿರುತ್ತೆ, ಮತ್ತು ಧೂಳೆಲ್ಲ ಕುತ್ಕೊಂಡಿರುತ್ತೆ, ಆ ಥರ ಆಗಿರುತ್ತೆ. ಮೋನ್ ಮಾಮ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಿರೋದು, ಡೈರೆಕ್ಟಾಗಿ ನೋಡೋಕ್ಕೆ ಚಿನ್ನದ ಥರನೇ ಕಾಣಿಸುತ್ತೆ ಅಂತಲೇ ಹೇಳ್ತಾಯಿದ್ರು. ಇಯರಿಂಗ್ಸ್ ಅಷ್ಟೇ ಬೇಡ ಅಂದ್ಕೊಂಡೆ, ಸ್ಮಾಲ್ ಸೈಜ್ ಇದೆ ಅಂತೇಳಿ. ಕೌಶಿ ಅಂತ ಅಮ್ಮ ಇದೇ ಚೆನ್ನಾಗಿ ಕಾಣಿಸುತ್ತೆ, ಇದೇ ಹಾಕೋ ಅಂತಂದಮೇಲೆ ಇದೇ ಹಾಕ್ಕೊಂಡಿದ್ದೀನಿ ನಾವು. ಓಕೆ ಫ್ರೆಂಡ್ಸ್, ಅವ್ನು ತೋರಿಸ್ಕೊಂಡು ಬರಲಿ, ಆಮೇಲೆ ಏನು ಎತ್ತ ಅಂತ ಹೇಳ್ತೀನಿ. ಓಕೆ. ಹಾಗೆ ಈ ಸೀರೆ ಎಲ್ಲ ನಾಳೆ ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತ. ಬಿಸಿಲಿಗೇನು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇವಾಗಲೇ ತುಂಬ ಬಿಸಿಲಿದೆ. ಸ್ವಲ್ಪ ಹಾಗೆ ಗಾಳಿಯಲ್ಲಿ ಸುಮ್ಮನೆಗೆ ಮಡಚ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಎತ್ತಿಡೋಣ ಅಂತೇಳಿ, ಯಾಕೆಂದರೆ ನಾನು ಮಂಚದ ಕೆಳಗಡೆ ಇಡ್ತೀನಲ್ವ. ಈ ಸೀರೆನೂ ಅಷ್ಟೇ ಇಲ್ಲಿದೆ, ಇದನ್ನೆಲ್ಲ ಆ ಥರ ಮಾಡಬೇಕು. ಇದು ನೋಡಿ ಬೆಳಗ್ಗೆ ತೊಗೊಂಡಿರೋದು, ನಿನ್ನೆ ತೊಗೊಂಡಿರೋದು, ಇದೆಲ್ಲ ಇಲ್ಲೇ ಬಿಸಾಕಿದ್ದೀನಿ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ನೈಟ್ ಹಾಕ್ಕೊಂಡ್ರಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನೀವೇ ನೋಡಿದ್ದೀರಾ ಬೆಳಗ್ಗೆ. ಆರಾಮಾಗಿ ಈ ಥರದ್ದೆಲ್ಲ ಒಂದಷ್ಟು ಸೆಟ್ ತೊಗೊಂಡು ಇಟ್ಕೊಂಡು ನಾವು ಏನಂದರೆ ಯೂಸ್ ಮಾಡ್ಬೋದು. ರಿಯಲಿ ತುಂಬ ಚೆನ್ನಾಗಿರುತ್ತೆ. ಕಳ್ಳ ಕಿತ್ಕೊಂಡೋದ, ಅವ್ನು ಕಿತ್ಕೊಂಡೋದ, ಆ ಥರ ಹೇಳೋ ಇದೇ ಇಲ್ಲ. ನಿಜವಾಗ್ಲೂ ಇದು ಸಖತ್ತಾಗಿ ಕಾಣಿಸುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಇವಾಗ ಇದನ್ನೆಲ್ಲ ಹೀಗೆ ಕವರಲ್ಲೇ ಇಟ್ಟಿದ್ದೀನಿ, ಅದೇ ಥರನೇ ಎತ್ತಿಟ್ರೆ ನೀಟಾಗಿರುತ್ತೆ ಅಂತೇಳಿ ಅಷ್ಟೇ. ಓಕೆ. ಇಯರಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವ ಡ್ರೆಸ್ಗಾದ್ರೂ ಹಾಕ್ಕೊಳ್ಳಿ, ಏನಾದರೂ ಮಾಡಿ ಸಖತ್ತಾಗಿ ಕಾಣಿಸುತ್ತೆ. ಲಕ್ಷ್ಮಿ. ಓಕೆ. ಬ್ಲರ್ ಥರ ಕಾಣಿಸ್ತಾ ಉಂಟು. ಗಮೆ ಎಲ್ಲೋದ್ಲವಳು ಇಲ್ಲೇ ಇಲ್ಲ ಇರ್ಬೇಕಾ? ಅದೇ ತಿಂತಿದೆ, ಏನು ಒತ್ತಾಯ ಮಾಡಬಾರ್ದಂತೆ ನಾವು. ನೀನೇ ಅಪ್ಪ ಹಾಲು ಕುಡ್ಸು ಅಂತೇಳಿ ಹಿಂಸೆ ಕೊಟ್ಟಿದ್ದು. ಏನಂದ್ರು ಡಾಕ್ಟ್ರು? ಫುಡ್ ಪಾಯ್ಸನ್ ಆಗಿದೆಯಾ? ನನ್ಕಂದೆ ಅಲ್ಲಿ ಪಕ್ಕದ ಮನೆ ಕಾಂಪೌಂಡ್ಗೆ ಹೋಗೋದೆ ಅಂತ ತಕ್ಷಣ ಆದಾಗ ನೋಡಿಸ್ಬೇಕು. ಗಲೀಜೇನು ಮಾಡಿಲ್ವಾ? ಏನು ಟ್ಯಾಬ್ಲೆಟ್ ಕೊಟ್ಟಿದ್ದಾರಾ? 3 ಏನೋ ಕೊಟ್ಟವ್ರೆ. 2,000. 2,000 ಹೋದ್ರು ಐತೆ. ನನಗೊಮ್ಮೆ ಉಳ್ಕೊಂಡ್ರೆ ಸಾಕು. ಇದು ಅರ್ಧ ಬೆಳಿಗ್ಗೆ ಸಂಜೆ ಅರ್ಧ ಇದು ಕಾಲ್ ಭಾಗ. ಅದು ಹೆಂಗ್ 3 ಟೈಮು
ಕಾಲ್ ಭಾಗ ಒಂಟಾಗಟ್ಟು ಒಂದು ಕಾಲ್ ದಿವಸ ಬರ್ತದೆ. ಹ್ಞೂ 4 ಭಾಗ ಮಾಡ್ಬೇಕು. ಹೆಂಗ ಮಾಡೋದು ತಲೆಗೆಟ್ಟೈತೆ. ಅದನ್ನ ಏನ್ ಹಾಕೋದು ಬಾಯ್ಗೆ ಹಾಕೋದು. ಇಂಜೆಕ್ಷನ್ ಮಾಡಿದ್ರಾ 4 ಕಿರ್ಚ್ಕತ್ತೀರಿ. ಇಷ್ಟೇ ಹೋಗಲ್ಲ, ಅದೇ ರೂಮ್ ಬೇರೆ. ಈ ಕಿಟಿ ಎತ್ತದೇನು ಇಳಿದು ಆ ಕಡೆ ನಮ್ಮನ್ನ ನೋಡೋದೇನು, ಆ ಕಿಟಿ ಎತ್ತದೇನು ಒಂದ್ 4 ಸರಿ ಓಡಾಡ್ಬಿಡ್ತು. ಇಂಜೆಕ್ಷನ್ ಇಲ್ಲೇ ಚುಚ್ಕೊಂಡದೆ. ಅಂಕಲ್ ಹತ್ರ ಇಲ್ಲೇ ಅದ ಇಂಜೆಕ್ಷನ್. ಓಡಾಡ್ತಾರೆ ಇಂಜೆಕ್ಷನ್ ಅಲ್ಲಾಡ್ತಾರೆ. ಆಮೇಲೆ ಕೊನೆ ಕಿಟಕಿ ಹತ್ರ ಬಂದು ನಿಂತ್ಕೊಂಡು ಹಾವು ಅಂತು ನಮ್ಮ ಅಪ್ಪ ಹಿಡ್ಕತು. ನಾನು ಹಿಂದೆ ಹಿಡ್ಕೊಂಡೆ. ಡಾಕ್ಟರ್ ಬಂದ್ಬಿಟ್ಟು ಅದ್ ಬಟ್ಟೆಲಿ ಕರೆಕ್ಟಾಗಿ ಹಿಂಗ್ ಇಟ್ಕೊಂಡು ನಿಧಾನ ಅದನ್ನು ಕೊಟ್ಟು ಹಿಡ್ಕೊಂಡ್ರು. ಅಪ್ಪನ ಹಂಗೆ ಹಿಡ್ಕತು. ಇನ್ನೂ 3 ಇದೆ, ಇನ್ನೂ 3 ಓದೇ ಸರಿ ಹಿಂಗಾಡ್ತು. ಆಮೇಲೆ ಏನು ಮಾಡ್ಲಿಲ್ಲ. 3 ಕೊಟ್ಟಾದ್ಮೇಲೆ ಹಂಗೆ ಕೂತಿತ್ತು. ಸಾವಲ್ಬಿಟ್ಟು ನಾವು ಚೀಲ ತೆಗಿದ್ರಿ ಪತ್ತಕ್ಕಂತ ಅದು ಒಳಗೆ ಬಂತು. ಹೌದಾ? ಒಳಗ್ ಬಂದ್ ಕುತ್ಕೊಬಿಡ್ತಾ ಅದೇ ಬ್ಯಾಗ್ ಒಳಗಡೆ? ಸ್ವಲ್ಪ ಒಳಗಡೆ ಹಾಕಿದ್ರಿ ತಲೆನ. ಒಂದ್ 4 ಕಾಲು ಅದೇ ಒಂದ್ ಕಾಲು ಒಳಗಡೆ ಇತ್ತು. ಅದನ್ನ ಒಳಗಡೆ ಹಾಕೊಂಡು ಕೂತಿತ್ತು. ಅದಕ್ಕೇನು ಕೊಡ್ಬಾರ್ದಂತ ಊಟನ? ಅದೇ ತಿಂತದಂತೆ. ಕೊಟ್ಟವ್ರ ಇಂಜೆಕ್ಷನ್ ಅದೇ ತಿಂತದೆ. ಬೆಳಿಗ್ಗೆ ಸಂಜೆದು ಅರ್ಧ ಕೊಡ್ಬೇಕು. ಇದು ಚೆನ್ನಾಗಿ ಅದಕ್ಕೆ ಫ್ಯಾಟ್ ಇತ್ತಲ್ಲ, ದಪ್ಪಾಗಿತ್ತಲ್ಲ ಅದು. ಅದು ಆ ಫ್ಯಾಟ್ ಕರ್ಗಿ ಅದಕ್ಕೆ ಪ್ರೋಟೀನ್ ಆಗುತ್ತೆ ಅಷ್ಟೇ ಊಟ ತಿಂದಿರೋ ಟೈಮಲ್ಲಿ. ಏನ್ ಭಯ ಏನ್ ಬೀಳೋದಿಲ್ಲ. ಎಲ್ಲ ಆಗಿರೋದು ಯಾವ್ದ್ರಿಂದನೂ ಅಲ್ಲ, ನಿಮ್ ಚಿಕನ್ ಕಾಲಿಂದ. ಹೌದಾ? ಇಲ್ವಂತೆ ಕಾಲ ಅಂದ್ರೆ ನಾವು ಯಾವ ತರ ಕೊಡ್ಬೇಕಂದ್ರೆ ಫುಡ್ ಬೇರೆ ಕತ್ತಿಗಳಿಗೆ ಏನ್ ಕೊಡ್ತಾರೆ, ಇದು ಕೊಡ್ತಾರೆ. ಇಲ್ಲಾಂದ್ರೆ ನಾನು ಹೇಳಿದ್ನಲ್ಲ ಫುಡ್ ಮಾಂಸ 30 ರೂಪಾಯಿದು 30 ಆ ತರದ್ದು. ಇಲ್ಲಾಂದ್ರೆ ನಾವ್ ಮನೇಲಿ ಬರೀ ಮಾಂಸ ಮೂಳೆ ಅಥವಾ ಕಾಲಲ್ಲೇ ಗುಲೀಜ್ ಇರುತ್ತೆ, ಕೊಳೆ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ, ಅವೆಲ್ಲ ತಿನ್ಸ್ಬೇಕು. ಬೇಡ ಅಂತ ಹೇಳುದು, ಕೊಡ್ಲೇಬೇಡಿ ಅಂದ್ರು. ಹೌದಾ? ಅದರಿಂದಾನೇ ಆಗಿರೋದು. ಏನಾಗಲ್ಲ, ಭಯ ಏನ್ ಬೀಳುವಂತದ್ದೇನಿಲ್ಲ. ಇಲ್ಲ ದಿವಾನ್ ಕೆಳಗಡೆ ಬಂದಿರ್ಬೇಕು. ರಾಣಿ ತರ ಅಷ್ಟು ದಿನ ಆಗಿತ್ತು ನಿಮ್ದೇ ನಿದ್ದೆ ಮಾಡಿ ಅವಳು ಗುಮ್ಮಡ. ಅಯ್ಯೋ 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 ಬಂಗಾರಿ, ಇಂಜೆಕ್ಷನ್ ಮಾಡ್ಬಿಟ್ರು ನಿನ್ಗೆ 3 ಬೇಜಾರ್ ಮಾಡ್ಕೊಂಡಿದ್ಯಾ? 3 4 4 ಇಂಜೆಕ್ಷನ್. ಅಯ್ಯೋ ಗುಮ್ಮಿ, ನಾನು 1 ಇಂಜೆಕ್ಷನ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ಕೊತೀನಿ. 4 ಈ ತರ ಆ ಕಡೆ ಕೊಟ್ಟವ್ರೆ. ಏನಾಗಲ್ಲ ಬಾಂಬಿಡದೆ ಸೊಲಾಯ್ಸದೆ ಹೇಳವ್ರೆ. ಅದೇ ಬಂದ್ ತಿಂತಿದೆ ಹಾಕಿಟ್ಟಿರಿ. ಎಲ್ಲ ಕೊಡಿ, ಕಾಲ್ ಬೇಡ, ಆದಷ್ಟು ಕಾಲ್ ಬೇಡ, ಬೇರೆ ಮಾಂಸ ಹಾಕಿ. ಕಾಲ್ ಬೇಡ, ಬ್ಯಾಕ್ಟೀರಿಯಾ ಏನೋ ಅವೆಲ್ಲ ತಿನ್ಸ್ಬಾರ್ದಲ್ವಾ. ಒಂದೆಲ್ಲ ಚೆನ್ನಾಗಿದ್ದಾಗಿರ್ಬೇಕು. ಇಲ್ಲ ಅಂದ್ರೆ ತೊಳ್ದ್ಬಿಟ್ಟು ಹಾಕೋರು ಏನೂ ಆಗಲ್ಲ. ಬೇಡ ಅಂತಾನೆ ಹೇಳೋರು. ಯಾಕಂದ್ರೆ ಅದು ಇದು ಬೇರೆ ಅಲ್ವಾ, ಏನದು ಫಾರ್ಮ್ ಕೋಳಿ ಅವು. ಅವೇ ನಾಟಿ ಕೋಳಿನ ಅದಕ್ಕೆ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಇನ್ನು ಅದು ಇದು ನೋಡಿ ಸುಂದ್ರಿ ಇಲ್ಲ ಅದೇ ಬರ್ತದಂತೆ. ಟೈಮ್ ಬೇಕು ಅದಕ್ಕೆ. ಇದೇ ನಮ್ ಹಿಂಗ್ ಹೊಂಟೋಗೋದೆ ಸೋಫಾ ಕಾಲು. ಹೆಂಗ್ ಹೊಟ್ಟೋಗಿದ್ದು? ಇರೋದೇ ಹಂಗೆ, ಅದಿರೋದೇ ಹಂಗೆ. ಆ ಶೇಪ್ ನೀನು ಎಷ್ಟು ಗಟ್ಟಿ ಅದ ಗೊತ್ತಾ? ಇಲ್ಲ ಮುರುಗಿರ್ದೋಗಿದ್ದ? ಇಲ್ಲ, ಅದಿರೋದೇ ಹಂಗೆ. ಚೆನ್ನಾಗಿ ಇರ್ತದೆ, ಗಟ್ಟಿ ಆಗದೆ ಕಾಲಕ್ಕನ. ಇಂಜೆಕ್ಷನ್ ಮಾಡಿಸ್ಕೊ ಬಂದವ ಬಂಗಾರಿ 4, 1 ಅಲ್ಲ 2 ಅಲ್ಲ 4 ಇಂಜೆಕ್ಷನು. ಅಯ್ಯೋ ಬಾ. ಅಪ್ಪ 2,000 ಕೊಟ್ರಿ ಅಂತ. 2,000 ಆಗೋಯ್ತಾ? ಇಲ್ಲ ಮತ್ತೆ 400. ನಂಗೆ ಸುಳ್ಳು ಹೇಳಕ್ಕೆ ಇನ್ನೂ ಸರಿಯಾಗಿ ಸುಳ್ಳು ಹೇಳ್ತಾ ಇದೆ. ನಮ್ಮ ಅಪ್ಪ ಬದ್ದ ಕೊಟ್ಬಿಡ್ರಿ ಇಂಜೆಕ್ಷನ್. ನಾನೇನು 7,000 ಅಲ್ಲ 3,000 ಹೋಗ್ಲಿ, ನನ್ ಗುಮ್ಮಿ ಚೆನ್ನಾಗಿರ್ಬೇಕು. ನಮ್ದು ಹಾಕಿ ಬೇಜಾರೇನಿಲ್ಲ. ಈಗ ನಾನು ಹೇಳಿದ್ನಲ್ಲ ಟಿಪ್ಸ್ ಕೊಟ್ಟು, ನಾನು ಬೇಯಿಸಿರೋದು ಅವಕ್ಕೆ ಹಾಕ್ಬೇಕಾದ್ರೆ ಬೇಯಿಸಿರೋದು ಕೊಟ್ರೆ ಒಳ್ಳೆ ಸತ್ತೋಗಿರುತ್ತೆ, ಬೆಂದಂಗಿರುತ್ತೆ. ಹುಳಗಳು ಏನಿದ್ರು ಸತ್ತೋಗಿರುತ್ತೆ. ಬೇಯಿಸಿರೋದು ಕೊಟ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಪ್ರೋಟೀನ್ ಅವಕ್ಕೆ ಹಸಿ ನೀವು ಇಲಿ ಪಲ್ಯ ಎಲ್ಲಾನು ಹಸಿ ಅದು ಹಸಿ ಅವು ಗೊತ್ತಿರುತ್ತಲ್ಲ, ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ ಬಿಟ್ಟಿರುತ್ತೆ. ಗೊತ್ತಾ ಮೇಲೆ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ ಗೊತ್ತಿರುತ್ತೆ. ಇದಕ್ಕೇನು ಗೊತ್ತಿಲ್ಲ. ಹೋಟೆಲ್ ಬೇಯಿಸ್ಕೊಟ್ರೆ ಒಳ್ಳೇದು. ಬೇಟೆ ಆಡೋದು ಅಂದ್ರೆ ಗೊತ್ತಿರುತ್ತಂತೆ. ಬೇಟೆ ಆಡ್ತಿದ್ರೆ ಯಾವ್ದು ತಿನ್ಬೇಕು, ಯಾವ ಪ್ಲೇಸ್ ಆತರ. ನಾವು ಕೊಡ್ತೀವಲ್ವಾ, ನಾವು ಕೊಟ್ಟಿದ ನಂತರ ಅವ್ರು ಕೊಡ್ತಾರೆ. ನಂಬಿಕೆ. ಯಾರೋ ನಿಮ್ಗೇನೋ ಕೊಟ್ರೆ ಹೆಂಗ ಅನ್ಸುತ್ತೆ ಹೇಳಿ. ಏನೋ ಕೊಟ್ಟ ಅಲ್ಲಿ ಯಾರೋ ಬಾರ್ಬಿಕ್ಯೂ ಮಾಡ್ತಾರೆ, ಪನ್ನೀರ್ ಹಾಕ್ದ, ಯಾರಿಗ ಗೊತ್ತು ಪನ್ನೀರ್ ಇಲ್ಲ ಅಂತ ಒಂದ್ಸರಿ ಯೋಚನೆ ಮಾಡಿ ಅಷ್ಟೇ ಅಲ್ಲಗಮ್ಮ. ಮನಿ ಕಳಿಯೋದು ಇವಾಗ ಇದೆಲ್ಲ. ಈಗ ಮಧ್ಯಾಹ್ನ ಇಲ್ಲ, ಸಂಜೆ, ಬೆಳಿಗ್ಗೆ ಒಂದು ಸಂಜೆ ಒಂದು ಅರ್ಧ ಇದು
ಹೆಂಗೆ ನೀರ್ಗೆ ಹಾಕ್ಬಿಟ್ಟು ಕೊಡ್ಬೇಕಂತ. ಹೆಂಗ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ನೀನು ನೀರ್ಗೆ ಹಾಕ್ಬಿಟ್ಟು ಅದ್ ತಂದಿದ್ಯಲ್ಲ ನೀನು. ಒಳಗಡೆ ನುಂಗಿಸ್ಬೇಕು ಮಾತ್ರ ಸರಿಯಾಗಿ, ಅದ್ ಖಾಲಿ ಆಗೋರು ಚೆನ್ನಾಗಿ. ನುಂಗಲ್ಲ, ಆ ನೀರ್ಗೆ ಹಾಕ್ಬಿಟ್ಟು ಕರಗುತ್ತೆ. ಹಾಲಿಗೆ ಹಾಕ್ಬಿಟ್ರೆ ಹಾಲು ಯಾವ್ದು ಹಾಕ್ಬಿಟ್ಟು ಕರ್ಗ್ಬಿಡುತ್ತಲ್ಲ, ಅವಾಗ ಇದ್ರೊಳಗೆ ಎಳ್ಕೊಬಿಟ್ಟು ಕುಡ್ಸ್ಬಿಡುದು ಅಷ್ಟೇ. ಹಂಗೆ ಮಾಡ್ಬೇಕು. ಇನ್ನೆಂಗೆ ಗುಳ್ಗ ನುಂಗದ ಅದು ಉಗಿದ್ ಬಿಡುತ್ತೆ. ಆ ಫುಡ್ ಕಾಳನ್ನೇ ತಿಂತಿಲ್ಲ, ಅದು ಉಗೀತದೆ. ದಾವಡೆಗೆ ಹಾಕಿದ್ದೀನಿ, ಇಲ್ಲಿಗೆ ತಳ್ಳಿದ್ದೀನಿ, ಉಗೀತು. ತಿಂದಿಲ್ಲ ಅದು. ಹೇಳೋ ಅದಕ್ಕೆ ನಿಂತಿದೆ ನಿನ್ನ ಫೋನ್. ಸರಿ, ನೋಡಿದ್ರ ನಂಗೂ ಗೊತ್ತೇ ಇಲ್ಲ. ಡೈಲಿ ಒಂದೊಂದು ಕಾಲು ಹಾಕೋದು ಹಸಿದು ತಿನ್ನುತ್ತೆ ತಿನ್ನುತ್ತೆ ಅಂತ ನೋಡಿ. ಇರೋ ನಿಮಿಷ. ಕಿಶನ್ ಫೋನ್ ಇಲ್ಲ ಮಾಡೋನಿಗೆ. ಓಕೆ, ನೋಡಿದ್ರಲ್ಲ ನನ್ನ ಗುಮ್ಮಿ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ನನಗೆ ಒಂದು ಭಯ ಇತ್ತು, ಏನಂದರೆ ಆ ಬ್ಯಾಗಲ್ಲಿ ಹಾಕಿ ಕೊಡುವಾಗ ಏನಾದರೂ ಅಲ್ಲೇನಾದರೂ ಇದು ಮಾಡುತ್ತೇನೋ, ಬ್ಯಾಗಿಂದ ಬಂದ್ಬಿಡುತ್ತೇನೋ, ಇಲ್ಲ ಕಚ್ಚಕ್ಕೆ ಬರುತ್ತೇನೋ, ಏನಾದರೂ ಬೇರೆ ಥರ ರಿಯಾಕ್ಷನ್ ಮಾಡಿಬಿಡುತ್ತೇನೋ, ಅಂದರೆ ಆರಾಮಾಗಿ ಬರುತ್ತಾ ಬರಲ್ವ ಅಂತ ಒಂದು ಟೆನ್ಷನ್ ಇತ್ತು. ಒಂದೊಂದು ಸರಿ ಬರುತ್ತೆ, ಒಂದೊಂದು ಸರಿ ಕಿತ್ಕೊಂಡು ಓಡಿ ಬಂದುಬಿಡುತ್ತೆ. ಆ ಥರ ಏನಾದರೂ ಮಾಡಿಬಿಡುತ್ತೇನೋ ಅಂತ ಅನ್ನಿಸ್ತಾಯಿತ್ತು. ಏನೂ ಮಾಡಲಿಲ್ವಂತೆ, ಆರಾಮಾಗಿತ್ತಂತೆ. ನೋಡಿ, ಇವಾಗ 4 ಇಂಜೆಕ್ಷನ್ ಕೊಟ್ಟ ಮೇಲೆ ಬಂದ ತಕ್ಷಣವೇ ಫುಲ್ ಆ್ಯಕ್ಟಿವ್ ಆಗೋಯ್ತು. ಮತ್ತು ಹುಷಾರಿರಲಿಲ್ವಲ್ಲ ಆ ಟೈಮಲ್ಲಿ, ಈ ಆಲೋವೆರಾ ಮೂಸೋದು ಮತ್ತು ಇದು ಗರಿಕೆಲ್ಲ ಮೂಸೋದೆಲ್ಲ ಕಡಿಮೆ ಮಾಡಿತ್ತು, ಮೂಸ್ತಾನೆ ಇರಲಿಲ್ಲ. ಇವಾಗ ನೋಡಿ, ಇಂಜೆಕ್ಷನ್ ಎಲ್ಲ ಕೊಟ್ಟ ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಇದೆ. ತಿನ್ನಕ್ ಆಯ್ತಿಲ್ಲ ನೋಡಿ, ಎಷ್ಟು ಇಂಜೆಕ್ಷನ್, ಎಷ್ಟು ಪವರ್ ಆಯ್ತು. ಸಾಕು ಸಾಕು ಸಾಕು. ಸಾಕು ಸಾಕು, ರುಚಿ ಜಾಸ್ತಿ ಇಟ್ಬಾರ್ದು ಹೇಳೋರೆ. ಇನ್ನು ಟ್ಯಾಬ್ಲೆಟ್ ಎಲ್ಲ ಕೊಡ್ಬೇಕು ನಾವು ಅದಕ್ಕೆ. ಹೆಂಗ್ ಕೊಡ್ತೀರಾ ನಿಮಗ್ ಬಿಟ್ಟಿರೋದು. ಓ ಹಿಂಗೆ. ಏಯ್ ತಿನ್ನಲೇ, ರುಚಿ ರುಚಿ ತಗತ್ತದ, ರುಚಿ ರುಚಿ. ಎಲ್ಲಿ ತಿಂತಾ ಇಲ್ಲ, ಇನ್ನು ಆಯ್ತಲ್ಲ ಅದಕ್ಕೆ. ಇರ್ಲಿ ಬಿಡು ಅಲ್ಲೇ. 7 ದಿವಸ ಊಟ ತಿಂದಿಲ್ಲ ಅಂದ್ರೆ ಹಿಂಗನ್ಸುತ್ತೇಳಿ.